Hi, hello. Welcome back to again your YouTube classes. Today in this class, we learn about another one tense in past tense, that is a past perfect tense. It is converted into active to passive voice. So ಏನಪ್ಪ ಅಂದ್ರೆ past perfect tense ಅನ್ನು ಇಲ್ಲಿ ಈ ಒಂದು ಕ್ಲಾಸ್ ಅಲ್ಲಿ ಆಕ್ಟಿವ್ ಇಂದ ಪ್ಯಾಸಿವ್ ಹೇಗೆ ಮಾಡ್ಬೇಕಂತ ಕಲಿತಾ ಹೋಗೋಣ. ಓಕೆನಾ? ಹಾಗಾದ್ರೆ ವೆರಿ ಸಿಂಪಲ್. ನಮಗೆ ಫಸ್ಟ್ ಫಾರ್ಮುಲಾ ಗೊತ್ತಿರಬೇಕು. ನೋಡ್ರಿ, ಫಾರ್ಮುಲಾ ಹೀಗಿದೆ: ಸಬ್ಜೆಕ್ಟ್ ಹ್ಯಾಡ್ ಬಿನ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಬಹಳ ಸಿಂಪಲ್ ಇದೆ. ಓನ್ಲಿ ಹ್ಯಾಡ್ ಬಿನ್ ಇದು ಒಂದು ಗೊತ್ತಿದ್ರೆ ಸಾಕ್ರೆ. V3 ಬೈ ಆಬ್ಜೆಕ್ಟ್ ಏನು ಚೇಂಜ್ ಆಗಲ್ಲ, ಸಬ್ಜೆಕ್ಟ್ ಏನು ಚೇಂಜ್ ಆಗಲ್ಲ. ಯಾವ್ದನ್ನ ಚೇಂಜ್ ಆಗುತ್ತೆ ಅಂತ ನಿಮ್ಗೆ ಆಕ್ಟಿವ್ ಪ್ಯಾಸಿವ್ ನ ಮೊದಲನೇ ಕ್ಲಾಸ್ ಹೇಳ್ಕೊಟ್ಟಿನಿ ನಿಮ್ಗೆ. ಹೌದಾ? ನೀವು ಕಂಟಿನ್ಯೂಸ್ ಆಗಿ ಕ್ಲಾಸ್ 1 by 1 ನೋಡ್ತಾ ಇದ್ರ ಆ ಕರೆಕ್ಟ್ ಆಗಿ ಆಕ್ಟಿವ್ ಪ್ಯಾಸಿವ್ ಗೊತ್ತಾಗುತ್ತೆ. ಹೌದಾ? ಯಾಕಂದ್ರೆ ಒಂದು ಕ್ಲಾಸ್ ಇನ್ನೊಂದು ಕ್ಲಾಸಿಗೆ ಲಿಂಕ್ ಇರ್ತೈತಿ. ಹೌದಾ? ಹಾಗಾಗಿ ಕ್ಲಾಸ್ಗಳು ಕರೆಕ್ಟ್ ಆಗಿ ನಿಮ್ಗೆ ಇಷ್ಟ ಆಗ್ತಿದ್ರ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ. ಲೈಕ್ ಕೊಟ್ಟು ಈ ಕ್ಲಾಸ್ ಅನ್ನ ಕೇಳೋಣ. ಒಂದು ಲೈಕ್ ಕೊಟ್ರೆ ಅನ್ಕೋತೀನಿ ನಾನು. ಓಕೆನಾ? ಥ್ಯಾಂಕ್ ಯು. ಹಾಗೆ ನೋಡಿ ತಗೋಣ. ಈಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಅನ್ನು ನಾವು ಮಾಡ್ತೋಗೋಣ ಆಕ್ಟಿವ್ ಇಂದ ಪ್ಯಾಸಿವ್ಗೆ. ಹಾಗಾದ್ರೆ ಆಲ್ರೆಡಿ ನಾನು ಬಿಡಿಸ್ಬಿಟ್ಟಿನಿ, ಯಾಕಂದ್ರೆ ಟೈಮ್ ಇಲ್ಲ. ನೋಡ್ರಿ, ಸಿ ಹ್ಯಾಡ್ ಕ್ಲಿಕ್ಡ್ ಶೆಲ್ಫಿ ಅಂತ ಇದೆ. ಹೌದಾ? ಅಥವಾ ಶೆಲ್ಫಿ, ಒಂದು ಶೆಲ್ಫಿ ಅಂತ ನಾವು ತಗೋಬಹುದು. ಈ ಸೆಂಟೆನ್ಸ್ ಅನ್ನ ನಾವು ಹೇಗೆ ಪ್ಯಾಸಿವ್ ಮಾಡ್ಬೇಕು ಸರ್? ಬಹಳ ಸಿಂಪಲ್ ಐತೆ. ಫಾರ್ಮುಲಾ ಪ್ರಕಾರ ಬಿಡಿಸ್ತೋಗೋಣ. ಹಾಗಾದ್ರೆ ನೋಡ್ರಿ, ಕೊಟ್ಟಂತ ಆಬ್ಜೆಕ್ಟ್, ಹೌದಾ, ಯಾವ ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರ ಆ ಸೆಂಟೆನ್ಸ್ ಆಬ್ಜೆಕ್ಟ್ ಇಂದ ನಾವು ಪ್ಯಾಸಿವ್ ಸ್ಟಾರ್ಟ್ ಮಾಡ್ಬೇಕು. ಹಾಗಾಗಿ ಏನಾಗುತ್ತೆ ನೋಡ್ರಿ, ಸೆಲ್ಫಿ. ಹೌದಾ? ಸೆಲ್ಫಿ ತಗೊಂಡೇವಿ, ಅಲ್ಲಿ ಏನು ನೋಡಪ್ಪ ಇಲ್ಲ, ಹ್ಯಾಡ್ ಬಿನ್ ಒಂದೇ ಐತಿ. ಹೌದಾ? ಹಾಗಾದ್ರೆ ಡೈರೆಕ್ಟ್ ಆಗಿ ಸೆಲ್ಫಿ ಹ್ಯಾಡ್ ಬೇನ್ ಮುಗೀತು. ಯಾಕಂದ್ರೆ ಆಲ್ರೆಡಿ ಪರ್ಫೆಕ್ಟ್ ಟೆನ್ಸ್ ಐತಿ. ಪರ್ಫೆಕ್ಟ್ ಅಲ್ಲಿ ವಿತ್ರಿನೇ ಬಳಸ್ತೇವೆ, ಪ್ಯಾಸಿವ್ ಅಲ್ಲಿ ಕೂಡ ವಿತ್ರಿ ಬಳಸ್ತೇವೆ. ಇದು ಬಹಳ ಸಿಂಪಲ್. ಹೌದಾ? ಸೆಲ್ಫಿ ಹ್ಯಾಡ್ ಬಿನ್ ಕ್ಲಿಕ್ಡ್ ಬೈ ಸಿ ಐತಿ ಹರ್. ಇದು ಬಹಳ ಈಸಿ ನೋಡ್ರಿ. ಪರ್ಫೆಕ್ಟ್ ಟೆನ್ಸ್ ಬಂದಾಗ ನಿಮಗೆ ಕಷ್ಟ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ವಿತ್ರಿ ಕೊಟ್ಬಿಟ್ಟಿರ್ತೇವೆ ನಾವು. ಅದನ್ನೇ ಆಜ್ ತಗೋದು ಹೆಲ್ಪಿಂಗ್ ವರ್ಬ್. ಬಹಳ ಸಿಂಪಲ್ ಐತೆ ಇದು. ನೋಡ್ರಿ, ದೇ ಹ್ಯಾಡ್ ಬಾಟ್ ಅ ನ್ಯೂ ಕಾರ್. ವೆರಿ ಸಿಂಪಲ್. ಏನ್ ಮಾಡೋಣ? ಆಬ್ಜೆಕ್ಟ್ ಇಂದ ಸೆಂಟೆನ್ಸ್ ಸ್ಟಾರ್ಟ್ ಮಾಡೋಣ. ಅ ನ್ಯೂ ಕಾರ್. ಹೌದಾ? ಅ ನ್ಯೂ ಕಾರ್ ಏನಾಗಬೇಕು? ಹ್ಯಾಡ್ ಬಿನ್. ಹೌದಾ? ಹ್ಯಾಡ್ ಬಿನ್ ಒಂದೇ ಹೆಲ್ಪಿಂಗ್ ವರ್ಬ್. ಬಹಳ ಸಿಂಪಲ್. ಹ್ಯಾಡ್ ಬಿನ್ ಅವನೇ ಕೊಟ್ಟನ ಬಾಟ್. ಅದೇ ನಮ್ಗೇನ ಸರ್ ಬ್ರಿಂಗ್ ಕೊಟ್ರೆ ಕಷ್ಟ ಆಗ್ತೈತೆ ನಮಗೆ. ಹೌದಾ? ಬ್ರಿಂಗ್ ಕೊಟ್ರ ಬ್ರಾಟ್ ಆಗುತ್ತೆ, ಬೈ ಕೊಟ್ರ ಬಾಟ್ ಆಗುತ್ತೆ. ಇದು ಬಹಳ ಜನರಿಗೆ ಕನ್ಫ್ಯೂಸ್ ಇರ್ತೈತಿ. ಇಲ್ಲಿ ಏನ್ ಮಾಡ್ತಾರ ಗೊತ್ತೇನ್ರಿ? ಸಪೋಸ್ ಇಲ್ಲಿ ಬೈ ಕೊಟ್ರೆ ಇಲ್ಲಿ ಬ್ರಾಟ್ ಮಾಡೋರ್ ಇರ್ತಾರ, ಬೈ ಕೊಟ್ರೆ ಬಾಟ್ ಆಗ್ಬೇಕು, ಬ್ರಿಂಗ್ ಕೊಟ್ರೆ ಬ್ರಾಟ್ ಆಗಬೇಕು. ಹೌದಾ? ಎರಡಕ್ಕೂ ವ್ಯತ್ಯಾಸ ನೋಡ್ಕೊಡ್ರಿ. ಬಹಳ ಜನ ಮಿಸ್ಟೇಕ್ ಮಾಡಿ ನಾನು ನೋಡಿನಿ. ಹೌದಾ? ಹಾಗಲಿ ಏನ್ ಕೊಡ್ರ, ಬಾಟ್ ಇದೆ, ನೋ ಚೇಂಜ್, ಯಾಕಂದ್ರೆ V3 ಆಗುತ್ತೆ. ಹೌದಾ? ಬಾಟ್ ಬೈ ದೇ ಐತಿ ದೆಮ್ ಆಗುತ್ತೆ, ದೇ ಐತಿ ದೆಮ್ ಆಗುತ್ತೆ. ಓಕೆನಾ? ಅಲ್ಲಿ ಕೊಟ್ಟಿ ನೋಡಿ ಏನ್ ಚೇಂಜ್ ಆಗುತ್ತೆ ಅಂತ. ಸೊ ಇದು ಪಾಸಿಟಿವ್ ಸೆಂಟೆನ್ಸ್. ಏನ್ ಮಾಡಿದೇವ್ರು ನಾವು? ಪಾಸಿಟಿವ್ ಸೆಂಟೆನ್ಸ್ ಅನ್ನ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ತಾ ಬಂದೇವಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ಈಗ ನೆಕ್ಸ್ಟ್ ಹೋಗೋಣ ನೆಗೆಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್ ಅನ್ನು ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಬಹಳ ಸಿಂಪಲ್ ಐತಿ ಸರ್. ನೆಗೆಟಿವ್ ಮಾಡ್ಬೇಕಂದ್ರೆ ನಾಟ್ ಹಾಕೋಬೇಕು ಅಷ್ಟೇ. ಎಲ್ಲಿ ಹಾಕೋಬೇಕು ನಾಟ್? ನೋಡಿ, ಸಿ ಹ್ಯಾಡಂಟ್ ಅಥವಾ ಬಿಡಿಸಿ ಬರೆದ್ರೆ ನಾಟ್ ಇಲ್ಲೇ ಬರ್ತೈತಿ. ಹಾಗಾದ್ರೆ ಸಿ ಹ್ಯಾಡ್ ನಾಟ್ ಕ್ಲಿಕ್ಡ್ ಶೆಲ್ಫಿ. ಹೌದಾ? ಸಿ ಹ್ಯಾಡ್ ನಾಟ್ ಕ್ಲಿಕ್ಡ್ ಶೆಲ್ಫಿ ಅಂತ ಆಗುತ್ತೆ. ಹಾಗಾದ್ರೆ ಸ್ಟಾರ್ಟ್ ವಿತ್ ಆಬ್ಜೆಕ್ಟ್. ಸೆಲ್ಫಿಯಿಂದ ಸ್ಟಾರ್ಟ್ ಮಾಡಿದೇವಿ. ಏನ್ ತಗೊಂಡೇವಿ? ಹ್ಯಾಡ್ ಬಿನ್ ಐತಿ. ನಿಮ್ಗೆ ಹೇಳಿ ಕೊಟ್ಟಿನಿ, ಎಷ್ಟೇ ಹೆಲ್ಪಿಂಗ್ ವರ್ಬ್ ಬರ್ಲಿ ಒಂದಾದ ನಂತರ ನಾಟ್ ಹಾಕೋಬೇಕು. ಹಾಗಾದ್ರೆ ಹ್ಯಾಡ್ ನಾಟ್ ಇಲ್ಲಿ ಬರ್ತೈತಿ ನಾಟ್. ಓಕೆನಾ? ಹ್ಯಾಡ್ ನಾಟ್ ಅಥವಾ ಹ್ಯಾಡಂಟ್ ಬೀನ್ ಅಂತ ಆಗುತ್ತೆ. ಓಕೆನಾ? ಹಾಗಾದ್ರೆ ಸೆಲ್ಫಿ ಹ್ಯಾಡ್ ನಾಟ್ ಬೀನ್ ಕ್ಲಿಕ್ಡ್ ಬೈ ಹರ್ ಅಂತ ಆಗುತ್ತೆ. ಇದು ನೋಡ್ರಿ ಏನಾಗುತ್ತೆ? ದೇ ಹ್ಯಾಡ್ ನಾಟ್ ಅಥವಾ ಹ್ಯಾಡಂಟ್. ದೇ ಹ್ಯಾಡ್ ನಾಟ್ ಬಾಟ್ ಅ ನ್ಯೂ ಕಾರ್. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಆಬ್ಜೆಕ್ಟ್ ಇಂದ. ಅ ನ್ಯೂ ಕಾರ್ ಹ್ಯಾಡ್ ನಾಟ್ ಏನಾಗ್ಬೇಕ್ರಿ? ಹ್ಯಾಡ್ ನಾಟ್ ಬೀನ್ ಬಾಟ್ ಬೈ ದೆಮ್ ಅಂತ ಆಗುತ್ತೆ. ಹೌದಾ? ಸೊ ಇಟ್ ಈಸ್ ಆಲ್ ಅಬೌಟ್ ನೆಗೆಟಿವ್ ಸೆಂಟೆನ್ಸ್ ಕನ್ವರ್ಟ್ ಇಂಟು ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹಾಗಾದ್ರೆ ನಿಮ್ಗೆ ಕ್ಲಾಸಸ್ ಅರ್ಥ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡೋದು ಮರಿಬೇಡ್ರಿ. ಇದು ನನಗೆ ನೀವು ಸಪೋರ್ಟ್ ಮಾಡ್ದಂಗ ಆಗುತ್ತೆ. ನಿಮ್ಮ ಒಂದು ಲೈಕ್
ನನಗ ಸಪೋರ್ಟ್ ಮಾಡುತ್ತೆ. ಹೌದಾ, ಸ್ವಲ್ಪ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಯಾಕಂದ್ರೆ ನಾನು ಸ್ವಲ್ಪ ಕಷ್ಟಪಟ್ಟು ಏನೋ ಒಂದು ನಿಮ್ಗೆ ಕ್ಲಾಸ್ ಕೊಡ್ಬೇಕಂತ ಇಷ್ಟೆಲ್ಲ ಬ್ಲ್ಯಾಕ್ ಬೋರ್ಡ್ ಬರೆದು, ಹೌದಾ, ಕ್ಲಾಸಸ್ ಮುಗಿಸ್ಕೊಂಡು ನೋಡ್ರಿ, ನಾನೊಂದು ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ. ವರ್ಕ್ ಆದ ನಂತರ ಈ ಸಾಯಂಕಾಲ ಕ್ಲಾಸ್ ಏನಪ್ಪಾ ಅಂದ್ರೆ ನೋಡ್ರಿ, ಸಮಯ ಬೇಕಾದ್ರೆ ನೋಡ್ರಿ 5:30 ಆಗೈತಿ. ಇವಾಗ ನಾನು ಏನಪ್ಪ ಅಂದ್ರೆ ಈ ಒಂದು ಕ್ಲಾಸಸ್ ಪ್ರಿಪೇರ್ ಮಾಡಿ ಇಷ್ಟೆಲ್ಲ ಬ್ಲ್ಯಾಕ್ ಬೋರ್ಡ್ ಬಡದು, ಹೌದಾ, ಏನೋ ಒಂದು ಸಮಾಜಕ್ಕೆ ನನ್ನಿಂದ ಏನೋ ಒಂದು ಕೊಡುಗೆ ಇರ್ಲಿ ಅಂತೇಳಿ ಎಷ್ಟೋ ಜನ ಬಡ ಮಕ್ಳು ಏನಪ್ಪಾ ಅಂತಂದ್ರ ಟ್ಯೂಷನ್ ಕ್ಲಾಸಿಗೆ ಹೋಗಿ ಈ ಸಮ್ಮರ್ ವೆಕೇಶನ್ಗಳಲ್ಲಿ ಆಕ್ಟಿವ್ ಪ್ಯಾಸಿವ್ ಟೆನ್ಸಸ್ ಅನ್ನ ಕಲಿತಾ ಇರ್ತಾರ. ಅಲ್ಲಿ ದುಡ್ಡು ಕೊಡೋಕ್ಕಿಂತ ಇಲ್ಲಿ ಫ್ರೀ ಆಗಿ ಕೊಡಾಕತ್ತೀನಿ. ನೀವು ನನಗೆ ಒರೇ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್, ಒಂದು ಸಬ್ಸ್ಕ್ರೈಬ್ ಕೊಟ್ಟರು ಸಾಕು, ಅಷ್ಟೇ ಐತಿ. ಹೌದಾ, ಸೊ ಅದಕ್ಕೆ ಏನಪ್ಪಾ ಅಂದ್ರ ಈ ಉಚಿತವಾಗಿ ಸಿಗುವಂತ ಕ್ಲಾಸಸ್ ಅನ್ನ ತಗೊಳ್ರಿ, ಇದ್ರ ಯುಟಿಲೈಸ್ ಮಾಡ್ಕೊಳ್ರಿ. ಯಾವ ಫ್ರೆಂಡ್ಸ್ಗಳು ನಿಮ್ಗೆ ಬೇಕಾಗಿರುತ್ತೆ, ನಿಮ್ಮ ಸ್ನೇಹಿತರಿಗೆ ಇದು ಅವಶ್ಯಕತೆ ಅನ್ಸುತ್ತಾ ಅವ್ರಿಗೆ ಸ್ವಲ್ಪ ಇದನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ, ಈಗ ನಾನು ಏನ್ ಮಾಡ್ತಾ ಹೋಗ್ತೀನಿ, ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅನ್ನ ಮಾಡ್ತಾ ಹೋಗಿ. ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್. ಹಾಗಾದ್ರೆ ನಿಮ್ಗೆಲ್ಲ ಗೊತ್ತೈತಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಹಾಗಾದ್ರೆ ಸರ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬಳಸ್ತೇವೆ ಸರ? ಹ್ಯಾಡ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಹಾಗಾದ್ರೆ ನೋಡ್ರಿ, ಹ್ಯಾಡ್ ಸಿ, ಹೌದಾ, ಹ್ಯಾಡ್ ಸಿ ಕ್ಲಿಕ್ಡ್ ಸೆಲ್ಫಿ ಅಂಡ್ ಎಂಡ್ ವಿತ್ ಕ್ವಶನ್ ಮಾರ್ಕ್. ಇದೆಲ್ಲ ಹೇಳ್ಕೊಡಿ ನಿಮ್ಗೆ ನಾನು. ಫಸ್ಟ್ ಟೆನ್ಸ್ ನೋಡಿದ್ರೆ ಇದೆಲ್ಲ ಗೊತ್ತಾಗುತ್ತೆ. ಹೌದಾ, ಟೆನ್ಸ್ ಗೊತ್ತಿದ್ರೆ ನೋ ಪ್ರಾಬ್ಲಮ್, ಆಟೋಮೆಟಿಕ್ಲಿ ಗೊತ್ತಾಗುತ್ತೆ. ನೋಡ್ರಿ, ಹ್ಯಾಡ್ ಸಿ ಕ್ಲಿಕ್ಡ್ ಸೆಲ್ಫಿ ಅಂತ ಆಗುತ್ತೆ. ಹಾಗಾದ್ರೆ ಪ್ಯಾಸಿವ್ ಕೂಡ ಏನಾಗುತ್ತೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಂದಾಗ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ ಇಂದಲೇ ಸ್ಟಾರ್ಟ್ ಮಾಡ್ಬೇಕು. ಹಾಗಾದ್ರೆ ಸೆಲ್ಫಿ ನಮಗೆ ಆಬ್ಜೆಕ್ಟ್ ಐತಿ, ಅದಕ್ಕೆ ಏನು ಸೂಟ್ ಆಗುತ್ತೆ ನೋಡ್ಬೇಕು. ಇಲ್ಲಿ ಯಾವ್ದು ಸೂಟ್ ಆಗುತ್ತೆ ಅನ್ನೋಕ ಇರುವುದು ಒಂದೇ ಐತಿ, ಹ್ಯಾಡ್ ಬಿನ್. ಹಾಗೆ ಏನಾಗಬೇಕು, ಹ್ಯಾಡ್ ಫಸ್ಟ್ ಗೆ ತಗೊಂಡ್ಬಿಡ್ತೇವೆ, ನೋ ಟೆನ್ಷನ್. ಹೌದಾ, ಆಲ್ರೆಡಿ ಬೀನ್ ಐತಿ. ಹಾಗಾದ್ರೆ ಹ್ಯಾಡ್ ಸೆಲ್ಫಿ ಏನಾಗ್ಬೇಕ್ರಿ, ಹ್ಯಾಡ್ ಸೆಲ್ಫಿ, ಹ್ಯಾಡ್ ಸೆಲ್ಫಿ ಬೀನ್. ಹೌದಾ, ಹ್ಯಾಡ್ ಸೆಲ್ಫಿ ಬೀನ್ ಕ್ಲಿಕ್ಡ್ ಬೈ ಹರ್ ಕ್ವಶನ್ ಮಾರ್ಕ್. ಇಷ್ಟೇ ಐತಿ ನೋಡಿ, ಬಹಳ ಸಿಂಪಲ್. ನೋಡ್ಕೋಬೇಕಾ? ನೀವೇನ್ ಮಾಡ್ರಿ, ನಾನು ಒಂದು ಸೆಂಟೆನ್ಸ್ 2 ಬಿಡಿಸಿದಾಗ ನೀವು ಒಂದು 4 ಬಿಡಿಸ್ಬೇಕ್ರಿಪ್ಪ. ಅಂದಾಗ ಏನಾಗುತ್ತೆ, ಅದು ಗೊತ್ತಾಗುತ್ತೆ, ಗೊತ್ತಾಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಹೌದಾ, ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಸೆಂಟೆನ್ಸ್ ಇದನ್ನ ನಾವು ಫಸ್ಟ್ ಬರೆಯೋಣ ಆಕ್ಟಿವ್ ಅಲ್ಲಿ. ಏನಾಗುತ್ತೆ, ಹ್ಯಾಡ್ ಯಾರಾದ್ರು ನೋಡ್ರಿ, ಏನ್ ಕುಡಿದೆ ಮಗ? ದೆಮ್ ಐತಲ್ಲ, ಹಾಗಾದ್ರೆ ದೇ ಬರ್ಬೇಕಿಲ್ಲಿ. ಹ್ಯಾಡ್ ದೇ, ಹೌದಾ, ಹ್ಯಾಡ್ ದೇ ಬಾಟ್ ನ್ಯೂ ಕಾರ್ ಕ್ವಶನ್ ಮಾರ್ಕ್. ಹೌದಾ, ನೋಡ್ರಿ, ಹ್ಯಾಡ್ ದೇ ಬಾಟ್ ನ್ಯೂ ಕಾರ್ ಕ್ವಶನ್ ಮಾರ್ಕ್. ಸರಿ, ಎಕ್ಸಾಂಪಲ್ ಸೆಂಟೆನ್ಸ್ ಕೊಟ್ಟು ಹೇಗೆ ಬಿಡಿಸೋದು? ಬಹಳ ಸಿಂಪಲ್ ಐತಿ. ಏನಾಗಬೇಕು, ಆ ನ್ಯೂ ಕಾರ್ ಆಬ್ಜೆಕ್ಟ್ ತಗೋಬೇಕು, ಬಟ್ ಇಲ್ಲಿ ಇಂಟ್ರಾಗೇಟಿವ್ ಇರೋದ್ರಿಂದ ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಯಾವ್ದು ಗೊತ್ತು ನೋಡ್ರಿ, ಒಂದೇ ಐತಿ, ಹ್ಯಾಡ್ ಬಿನ್. ಹಾಗಾದ್ರೆ ಏನಾಗುತ್ತೆ ಸೆಂಟೆನ್ಸ್, ಹ್ಯಾಡ್ ತಗೊಳ್ಳೋಣ. ಹೌದಾ, ಹ್ಯಾಡ್ ಏನಾಗಬೇಕು, ಆ ನ್ಯೂ ಕಾರ್, ಹ್ಯಾಡ್ ಆ ನ್ಯೂ ಕಾರ್. ಹೌದಾ, ಹ್ಯಾಡ್ ಅ ನ್ಯೂ ಕಾರ್ ಬೀನ್ ಬಾಟ್ ಬೈ ದೆಮ್ ಕ್ವಶನ್ ಮಾರ್ಕ್. ಬಾಟ್ ಬೈ ದೆಮ್ ಕ್ವಶನ್ ಮಾರ್ಕ್. ಇದು ಹೇಗೆ ಬಂತು ಅಂತ ಸೂಕ್ಷ್ಮ ಗಮನಿಸ್ರಿ ಗೊತ್ತಾಗುತ್ತೆ. ಹೌದಾ, ಸೂಕ್ಷ್ಮ ಗಮನಿಸ್ರಿ ಗೊತ್ತಾಗುತ್ತೆ ಆಟೋಮೆಟಿಕ್ಲಿ. ಸರ್ ಮತ್ತೆ ಇಲ್ಲಿ ಸಬ್ಜೆಕ್ಟ್ ಐತಿ, ನೀವು ಇಲ್ಲಿ ಸಬ್ಜೆಕ್ಟ್ ಬರೆದ್ಬಿಟ್ಟು ಹ್ಯಾಡ್ ಬರ್ದಿರಿ. ನಿಮಗೆ ಪದೇ ಪದೇ ನಾನು ಬಾಯಲ್ಲಿ ಹೇಳಕತ್ತೀನಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಂದಾಗ ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತೇಳಿ. ಅದನ್ನ ಕರೆಕ್ಟ್ ಆಗಿ ನೀವು ಕ್ಲಾಸ್ ಹೇಳೋದನ್ನ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ. ಓಕೆನಾ, ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಹೌದಾ, ಯಾಕಂದ್ರೆ ಹೆಡ್ಫೋನ್ ಹಾಕೊಂಡು ಕೇಳಿಸ್ಕೋರಿ, ಡಿಸ್ಟರ್ಬೆನ್ಸ್ ಇದ್ರೆ ಬಹಳ ಕ್ಲಿಯರ್ ಆಗಿ ಕ್ಲಾಸಸ್ ಕೇಳ್ತೈತಿ, ನಿಮ್ ಮೈಂಡ್ ಡೈವರ್ಟ್ ಆಗಲ್ಲ. ಹೆಡ್ಫೋನ್ ಅನ್ನ ಯೂಸ್ ಮಾಡ್ಕೊಂಡು ಕ್ಲಾಸಸ್ ಅನ್ನ ಕೇಳ್ರಿ. ಹೌದಾ, ಓಕೆ. ಹ್ಯಾಡ್ ಅ ನ್ಯೂ ಕಾರ್ ಬೀನ್ ಬಾಟ್ ಬೈ ದೆಮ್ ಕ್ವಶನ್ ಮಾರ್ಕ್. ಸೊ ಇಟ್ ಈಸ್ ಆಲ್ ಅಬೌಟ್ interrogative positive sentence convert into active to passive in the tense of past perfect tense. ಹಾಗಾದ್ರೆ let us move on to the interrogative negative sentence ಅನ್ನು ನಾವು ಚೇಂಜ್ ಮಾಡ್ತಗೋಣ. ಹಾಗಾದ್ರೆ ಮೊದಲು ಕೊಟ್ಟಂತ ವಾಕ್ಯವನ್ನ ಚೇಂಜ್ ಮಾಡೋಣ. ಏನಾಗುತ್ತೆ ನೋಡ್ರಿ, hadn't see ಅಂತ ಬರಿಬಹುದು ಅಥವಾ had see not ಅಂತ ಬರಿಬಹುದು. ಹೌದಾ, ಎರಡೂ ಬರಿಬಹುದು. had see not clicked selfie question mark. ಸರ್ ಹೀಗೆ ಕೊಟ್ರೆ ಹೇಗೆ ಮಾಡೋದು? ಬಹಳ ಸಿಂಪಲ್, ಜಸ್ಟ್ ನಾಟ್ ಹಾಕೋಬೇಕು. ನಾವು ಎಲ್ಲಿ ಹಾಕೋಬೇಕು ಗೊತ್ತೈತಿ? ಒಂದ್ ಇಲ್ಲಿ ಹಾಕೋತೇವಿ, ಇಲ್ಲ ಇಲ್ಲಿ ಬರಿತೀವಿ. ಹ್ಯಾಡಂಟ್ ಬರ್ದ್ರೆ ಇಲ್ಲಿ ಬಿಡಿಸಿ ಬರ್ದ್ರೆ ಹ್ಯಾಡ್ ಸೆಲ್ಫಿ ನಾಟ್. ಹೌದಾ, ಹ್ಯಾಡ್ ಸೆಲ್ಫಿ ನಾಟ್ ಬೀನ್ ಕ್ಲಿಕ್ಡ್ ಬೈ ಹರ್ ಕ್ವಶನ್ ಮಾರ್ಕ್. ಹೌದಾ, ಹ್ಯಾಡ್ ಸೆಲ್ಫಿ ನಾಟ್ ಬೀನ್ ಕ್ಲಿಕ್ಡ್ ಬೈ ಹರ್ ಕ್ವಶನ್ ಮಾರ್ಕ್. ಓಕೆ, ಇದನ್ನ ಬಿಡಿಸೋಣ. ಈಗ ನೀವೇ ಬಿಡಿಸ್ರಿ ನನಗಿಂತ ಮುಂಚೆ. ನೋಡಿ ಏನೈತಿ, ಹ್ಯಾಡಂಟ್ ಆಗ್ಬೇಕು ಅಥವಾ ಹ್ಯಾಡ್ ದೇ ನಾಟ್ ಆಗ್ಬೇಕು. ಹೌದಲ್ಲ, ಗೊತ್ತಾಗಿತ್ತು ನಿಮಗೆ ಆಲ್ರೆಡಿ. ಹೌದಲ್ಲ, ನೋಡ್ರಿ, ಹ್ಯಾಡ್ ದೇ ನಾಟ್ ಬಾಟ್ ಅ ನ್ಯೂ ಕಾರ್ ಕ್ವಶನ್ ಮಾರ್ಕ್. ನೋಡ್ರಿ, ಹ್ಯಾಡ್ ದೇ ನಾಟ್ ಬಾಟ್ ಅ ನ್ಯೂ ಕಾರ್ ಕ್ವಶನ್ ಮಾರ್ಕ್. ಹಿಂಗೆ ಕ್ವಶನ್ ಮಾಡ್ತೀವಲ್ಲ. ಹಾಗಾದ್ರೆ ಹೀಗೆ ಕೊಟ್ರೆ ಸರ್ ಸ್ಟಾರ್ಟ್ ವಿತ್ ಏನಾಗ್ಬೇಕ್ರಿ, ಹೆಲ್ಪಿಂಗ್ ವರ್ಬ್. ಹ್ಯಾಡ್ ಬಿನ್ ಒಂದೇ ಐತಿ, ಹ್ಯಾಡ್ ಫಸ್ಟ್ ತಗೊಳ್ಳೋಣ. ಹೌದಾ, ನೆಕ್ಸ್ಟ್ ಸಬ್ಜೆಕ್ಟ್ ಆಗ್ಬೇಕು. ಏನೈತಿ, ಅ ನ್ಯೂ ಕಾರ್. ಹ್ಯಾಡ್ ಅ ನ್ಯೂ ಕಾರ್ ಬೀನ್ ಬಾಟ್ ಬೈ ದೆಮ್ ಕ್ವಶನ್ ಮಾರ್ಕ್.
ಓಕೆನಾ. ಸೊ ಇಟ್ ಈಸ್ ಆಲ್ ಅಬೌಟ್ ಸಾರಿ ಇಲ್ಲ ಬೇಕು ನೆಗೆಟಿವ್ ಐತಲ್ಲ ನೋಡಿ, ಹ್ಯಾಡ್ ಅ ನ್ಯೂ ಕಾರ್ ನಾಟ್ ಆಗ್ಬೇಕು. ಹೌದಾ ಸಾರಿ ಏನ್ರಿ ನೆಗೆಟಿವ್ ಐತಿ. ಹ್ಯಾಡ್ ಅ ನ್ಯೂ ಕಾರ್ ನಾಟ್ ಬಾಟ್ ಬೈ ದೆಮ್ ಕ್ವಶನ್ ಮಾರ್ಕ್, by them question mark. ಓಕೆನಾ. ಸೊ ಇಟ್ ಈಸ್ ಆಲ್ ಅಬೌಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಈಗ ನೆಕ್ಸ್ಟ್ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡಕ್ಕಾಗಲ್ಲ. ಯಾಕಂತ ನಿಮ್ಗ ನಾ ಪ್ರೆಸೆಂಟ್ ಟೆನ್ಸ್ ಮುಗಿದಾಗ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮುಗಿದಾಗ ನಿಮಗೆ ಇಲ್ಲಿ ನಾ ಹೇಳಿ ಕೊಟ್ಟಿದ್ದೆ ಯಾಕೆ ಮಾಡಕ್ ಬರಲ್ಲ ಅಂತೇಳಿ. ಬರುತ್ತೆ ಮಾಡ್ಲಿಕ್ಕೆ, ಬಟ್ ಮೀನಿಂಗ್ ಕೊಡಲ್ಲ. ಹಾಗಾದ್ರೆ ಸೊ ಇಲ್ಲಿಗೆ ಏನಪ್ಪಾ ಅಂದ್ರೆ ಈ ಕ್ಲಾಸ್ನ ಎಂಡ್ ಒಂದಿಗೆ ನಾವು ಎಲ್ಲಾ ಪಾಸ್ಟ್ ಅಲ್ಲಿ ಅಂದ್ರ ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಆಕ್ಟಿವ್ ಇಂದ ಪ್ಯಾಸಿವ್ ಮಾಡಿದ್ವಿ. ಸೊ ಅಪ್ಕಮಿಂಗ್ ಕ್ಲಾಸ್ ಏನ್ ಮಾಡ್ತೀನಿ ನಾನು, ಫ್ಯೂಚರ್ಲಿ ಎರಡು ಟೆನ್ಸ್ ಅನ್ನ, ಒಂದು ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಇವೆರಡು ನಾನು ಆಕ್ಟಿವ್ ಪ್ಯಾಸಿವ್ ಅನ್ನ ಮಾಡಿಕೊಡ್ತೀನಿ. ಅದಾದ ನಂತರ ಏನಪ್ಪಾ ಅಂದ್ರೆ ವೇಟ್ ಮಾಡಿ ಅಡ್ವಾನ್ಸ್ ಲೆವೆಲ್ ಅಂದ್ರೆ ಕೆಲವೊಂದನ್ನ ಆರ್ಡರ್, ಕಮೆಂಡ್, ರಿಕ್ವೆಸ್ಟ್, ಡಬಲ್ ಆಬ್ಜೆಕ್ಟ್ ಗಳನ್ನ ಬಂದಾಗ ಆಕ್ಟಿವ್ ಪ್ಯಾಸಿವ್ ಹೇಗೆ ಮಾಡ್ಬೇಕಂತ ಇನ್ನೊಂದು ಕ್ಲಾಸ್ ಅಲ್ಲಿ ನಾನು ಅದನ್ನ ತಗೊಂಡ್ಬರ್ತೀನಿ. ಓಕೆನಾ. ಸೊ ಆ ಕ್ಲಾಸ್ಗೆ ವೇಟ್ ಮಾಡ್ತೀರಾ ಅಂತ ನಾನು ಅನ್ಕೋತೀನಿ. ಹಾಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ಕ್ಲಾಸಸ್ ಅನ್ನ ಇಲ್ಲಿವರೆಗೂ ನೀವು ಪೇಷನ್ಸ್ ಇಂದ ವಾಚ್ ಮಾಡಿದ್ದಕ್ಕಾಗಿ ಸೊ ನಿಮ್ಗೆ ನಾನು ಥ್ಯಾಂಕ್ ಯು ಹೇಳಕ್ ಬಯಸ್ತೀನಿ. ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.